ವೀಕ್ಷಕರೇ, ನಾನು ರಾಜು ಕೊರ್ಲಾಳಿ, ಸಾಕಾರ ಕಲಿಕೆ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಪ್ರೀತಿಯ ಸ್ವಾಗತ. ನಾವು ಏನು ವಿಡಿಯೋ ಸರಣಿಯನ್ನು ಕೊಡ್ತಾ ಇದ್ದೆ, ಯಾವುದು ಅಂದರೆ ಪತ್ರಿಕೆ 2 ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿರುವಂಥ ಪತ್ರಿಕೆ 2ಕ್ಕೆ ಸಂಬಂಧಿಸಿರುವಂಥ ವಿಡಿಯೋ ಸರಣಿ ನಾನು ಪ್ರಾರಂಭ ಮಾಡಿದ್ದೇನೆ. ಈ ನಿಟ್ಟಿನಲ್ಲಿ ಆಗಲೇ 2-3 ವಿಡಿಯೋನ ನೀವು ನೋಡಿದ್ದೀರಿ. ಇಲ್ಲಿ ಪ್ರತಿಯೊಂದು ಅಧ್ಯಾಯದ ಮೇಲೂ ಇರತಕ್ಕಂಥ MCQಗಳನ್ನು 360 ಡಿಗ್ರಿಯಲ್ಲಿ ನಾನು ವಿಶ್ಲೇಷಣೆಯನ್ನು ಕೊಡ್ತಾ, ವಿಸ್ತರಣೆಯನ್ನು ಮಾಡ್ತಾ ಬಂದಿದ್ದೇನೆ. ಹಾಗಾಗಿ ಆ ಒಂದು ವಿಡಿಯೋ ಸರಣಿಯಲ್ಲಿ ಮುಂದಿನ ಭಾಗ ಆಗಿರ್ತಕ್ಕಂಥದ್ದು ಏನಂದರೆ, ನಾವು ಇಂದಿನ ತರಗತಿಯಲ್ಲಿ ಉತ್ತರ ಭಾರತದ ಮನೆತನಗಳನ್ನು ನೋಡಿದ್ದೀವಿ ಎಲ್ಲವೂ. ಅದರ ಜೊತೆಗೆ ಇನ್ನೊಂದು ಯಾವುದು ಉತ್ತರ ಭಾರತದಲ್ಲಿ ಅಂದರೆ ಪ್ರಮುಖವಾಗಿರ್ತಕ್ಕಂಥ ರಾಜಮನೆತನ ಅದು ರಜಪೂತರು. ರಜಪೂತರು ನಮ್ಮ ಇತಿಹಾಸದಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಅವ್ರ ಮೇಲೆ ಅನೇಕ ಪ್ರಶ್ನೆಗಳು ಬರ್ತವೆ. ನೀವು ಗಮನ ಹರಿಸಿ, ರಜಪೂತರ ಪ್ರಶ್ನೆಗಳಿಗೆ ಉತ್ತರಿಸೋದು ಬಹಳ ಕ್ರಿಟಿಕಲ್ ಆಗ್ತದೆ ಸ್ವಲ್ಪ. ಯಾಕಂದರೆ ಅದರಲ್ಲಿ ತುಂಬಾ ಜನ ಒಂದು ವಂಶಸ್ಥರು ಬರ್ತಾ ಹೋಗ್ತಾರೆ. ಪಾಲರು, ಚೌಹಾಣರು, ಸೋಲಂಕಿಗಳು, ಅವರೆಲ್ಲರನ್ನೂ ಕೂಡ ನೆನ್ಪಿಟ್ಕೊಳ್ಳೋದು ಇಲ್ಲೇ ಒಂದು ಕಡೆ ಕಷ್ಟ ಆಗ್ತದೆ. ಗುಹಿಲರು. ಹಾಗಿದ್ರೆ ಈಗ ನೋಡೋಣ, ನಾವು ಅವರನ್ನು ಸುಲಭೀಕರಿಸಿ ಯಾವ ರೀತಿಯಾಗಿ ನಾವು ನೆನ್ಪಿಟ್ಕೋಬಹುದು ಮತ್ತು ಅವರ ಮೇಲಿರ್ತಕ್ಕಂಥ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಈ ಒಂದು ತರಗತಿಯಲ್ಲಿ ಬಹಳ ಕ್ವಿಕ್ ಆಗಿ ಅಧ್ಯಯನ ಮಾಡ್ತಾ ಹೋಗೋಣ. ಹಾಗಿದ್ರೆ ಬನ್ನಿ, ವಿಡಿಯೋ ಲೆಂಗ್ತಿ ಆಗುತ್ತೆ, ಸ್ಟಾರ್ಟ್ ಮಾಡೋಣ. ಓಕೆ, ಒಂದನೇ ಒಂದು ಪ್ರಶ್ನೆಯನ್ನು ನೀವು ಗಮನಿಸ್ತಾ ಇದ್ದರೆ, ರಜಪೂತರ ಗುಣಧರ್ಮಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿರಿ. ಗೋವುಗಳು, ಅನಾಥರು, ದುರ್ಬಲರು ಮತ್ತು ಸ್ತ್ರೀಯರನ್ನ ರಕ್ಷಣೆ ಮಾಡುವುದು ಇವರ ಧರ್ಮವೆಂದು ಭಾವಿಸಿದ್ರು. ಶರಣಾಗತರಾದವರನ್ನ ಇವರು ಶಿಕ್ಷಿಸ್ತಾ ಇದ್ರು. ಹಾಗಿದ್ರೆ ಎಷ್ಟು ಇದರಲ್ಲಿ ಯಾವ ಒಂದು ಗುಣಧರ್ಮಗಳನ್ನು ಅವರು ಹೊಂದಿದ್ರು? ಎರಡು ಸರಿನಾ? ಎ ಸರಿ ಬಿ ತಪ್ಪ, ಬಿ ಸರಿ ಎ ತಪ್ಪ, ಎ ಮತ್ತು ಬಿ ಎರಡು ಸರಿನಾ, ಎ ಮತ್ತು ಬಿ ಎರಡು ತಪ್ಪ? ಎಸ್, ಸರಿಯಾದ ಉತ್ತರ ಎ ಸರಿ ಬಿ ತಪ್ಪು. ಇದು ಏನು ಗೋವು, ಅನಾಥರು, ದುರ್ಬಲರು, ಸ್ತ್ರೀಯರು ಇವರನ್ನ ರಕ್ಷಣೆ ಮಾಡೋದು ಇವರು ತಮ್ಮ ಧರ್ಮ ಅಂತ ಭಾವಿಸಿದ್ರು. ಎಸ್, ರೈಟ್. ಆದರೆ ಶರಣಾಗತರಾದವರನ್ನ ಇವರು ಶಿಕ್ಷಿಸ್ತಾ ಇರಲಿಲ್ಲ, ರಕ್ಷಣೆ ಮಾಡ್ತಾ ಇದ್ರು, ರಕ್ಷಿಸುತ್ತಿದ್ದರು. ಹಾಗಾಗಿ ಇಲ್ಲಿ ಹೇಳಿಕೆ ಇದು ತಪ್ಪಾಗುತ್ತೆ, ಇದು ರೈಟ್ ಆಗುತ್ತೆ. ಸರಿಯಾದ ಒಂದು ಹೇಳಿಕೆ ಸರಿ, ಒಂದು ತಪ್ಪು. ಎಸ್, ಇನ್ನೊಂದು ಮ್ಯಾಟ್ರ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಾವು ಮುಂದಿನ ವಿಡಿಯೋ ಮಾಡೋದಕ್ಕೆ ಅದು ಸ್ಫೂರ್ತಿ ಆಗ್ತದೆ. ಹಾಗಾಗಿ ತುಂಬ ಜನ ಐ ಥಿಂಕ್ ನೀವೇನು ಮಾಡ್ತೀರಪ್ಪ ಅಂತಂದರೆ, ಒಂದು 4-5 ಸಾವಿರ ಜನ ನಮ್ಮ ವಿಡಿಯೋನ ವೀಕ್ಷಣೆ ಮಾಡಿರ್ತಾರೆ. ಅದರಲ್ಲಿ ಕೇವಲ ಒಂದು 40-50 ಜನ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ. ಭಾಳ ದುರಂತ ಇದು. ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಏನು ರೊಕ್ಕ ಕೊಡಬೇಕಾಗಿಲ್ಲ. ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾಡ್ಕೊಂಡಿದ್ದಕ್ಕಾಗಿ. ಓಕೆ, ಮುಂದಿನ ಒಂದು ಪ್ರಶ್ನೆ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ನೋಟಿಫೈ ಆಗಿರ್ರಿ ಮತ್ತು ವಿಡಿಯೋಗೆ ಶೇರ್ ಮಾಡಿ, ಒಂದು ಲೈಕ್ ಕೂಡ ಮಾಡಿ. ಎರಡನೇ ಪ್ರಶ್ನೆ, ರಜಪೂತರ ಕಾಲದ ಜೋಹಾರ್ ಪದ್ಧತಿಗೆ ಸಂಬಂಧಿಸಿರುವಂಥ ಹೇಳಿಕೆಗಳು ಭಾಳ ಇಂಪಾರ್ಟೆಂಟು, ಗಮನಿಸಿಲಿ. ಯುದ್ಧದಲ್ಲಿ ತಮ್ಮ ಪತಿಯನ್ನು ಕಳೆದುಕೊಂಡಿರ್ತಕ್ಕಂಥ ರಜಪೂತ ಸ್ತ್ರೀಯರು ಈ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ರು. ಅವಮಾನಿತರಾಗಿ ಬಾಳುವುದಕ್ಕಿಂತ ಮರಣವೇ ಲೇಸು ಅಂತೇಳಿ ಅವರು ಭಾವಿಸುವ ಚಿತೆಗೆ ಆರ್ತಾ ಇದ್ರು. ಇವರು ಸಾಮೂಹಿಕವಾಗಿ ಆತ್ಮಾರ್ಪಣೆ ಮಾಡಿಕೊಂಡದ್ದು ಉಂಟು. ಹಾಗೆ 4ನೇ ಹೇಳಿಕೆ ನೋಡಿ, ಸ್ತ್ರೀಯರು ಮಾತ್ರವಲ್ಲದೆ ಪುರುಷರು ಕೂಡ ಈ ಪದ್ಧತಿಗೆ ಒಳಗಾಗಿದ್ರು ಅಥವಾ ಈ ಪದ್ಧತಿಯನ್ನು ಆಚರಣೆ ಮಾಡ್ತಾ ಇದ್ರು. ಎಷ್ಟು ಹೇಳಿಕೆ ಸರಿ? ಎಸ್, ನಿಮ್ಮ ಆಯ್ಕೆ ಸರಿ ಇದೆ. 3 ಹೇಳಿಕೆಗಳು ಸರಿ ಆಗ್ತವೆ. ಹಾಗಿದ್ರೆ ಒಂದು ತಪ್ಪಪ್ಪ. ಯಾವುದು ಅಂದರೆ 1ನೇ ಹೇಳಿಕೆ ರೈಟ್ ಇದೆ. ರಜಪೂತರು ಈ ಜೋಹರ್ ಪದ್ಧತಿಯನ್ನು ಆಚರಣೆ ಮಾಡ್ತಿದ್ರು, ರೈಟ್ ಇದೆ. ಅವಮಾನಿತರಾಗಿ ಬಾಳೋದಕ್ಕಿಂತ ನಾವು ಸಾಯೋದೇ ಲೇಸ್ ಅಂತ ಭಾವಿಸಿದ್ರು, ಮಾನಕ್ಕೆ ಅನಿಸ್ತಾ ಇದ್ರು ಅವರು. ಸಾಮೂಹಿಕವಾಗಿ ಚಿತೆಗೆ ಹಾರಿದ್ರು, ಜೋಹರ್ ಪದ್ಧತಿ ಅಂದರೆ. ಆದರೆ ಇಲ್ಲಿ 4ನೇದನ್ನು ಗಮನಿಸಿ, ಸ್ತ್ರೀಯರು ಮಾತ್ರವಲ್ಲದೆ ಪುರುಷರಂತ ಇದೆಯಲ್ಲ, ಇದು ತಪ್ಪಾಗುತ್ತೆ. ಪುರುಷರು ದೇವರನ್ನೇ ಸಾಯಲ್ಲ ಹಂಗತೆ ಹೋಗಿ, ಸ್ತ್ರೀಯರಿಗೆ ಆ ಮಹಾಗುಣ ಇರೋದು. ಓಕೆ, ಸರಿಯಾದ ಉತ್ತರ 3ನೇದು. ಮತ್ತು ಹೇಳಿಕೆಯನ್ನು ಗಮನಿಸ್ರಿ. ಗ್ವಾಲಿಯರ್ ಕೋಟೆಯು ಭಾರತ ಕೋಟೆಗಳ ಕೊರಳ ಹಾರಿನ ಮುತ್ತದ ಹಾರ ಅಂತೇಳಿ ನಾವು ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದನ್ನು ಇಲ್ಲಿ ಗಮನಿಸ್ತಾ ಹೋಗ್ತೇವೆ. 1ನೇ ಹೇಳಿಕೆ. 2ನೇದು, ಈ ಕೋಟೆಯಲ್ಲಿ ತನ್ನ ನೆಚ್ಚಿನ ರಾಣಿ ಮೃಗನಯನಿಗಾಗಿ ರಾಜ ಮಾನ್ ಸಿಂಗ್ ಒಂದು ಅರಮನೆಯನ್ನು ಕಟ್ಟಿಸಿದನಂತೆ ಗ್ವಾಲಿಯರ್ನ ಕೋಟೆಯ ಒಳಗಡೆ. ಹಾಗೂ ಈ ಕೋಟೆಯ ಹೊರಭಾಗದ ಗೋಡೆಗಳಲ್ಲಿ ಜೈನರ 24ನೇ ತೀರ್ಥಂಕರ ಏನಿದಾರಲ್ಲ, ಮಹಾವೀರನ ಮೂರ್ತಿ ಕೆತ್ತಿಸಿರಂತೆ. ಅದು ಭಾರಿ ದೊಡ್ಡದಾಗಿರ್ತಕ್ಕಂಥ ಮೂರ್ತಿಯಾಗಿದೆ ಅಂತೆ. ಗ್ವಾಲಿಯರ್ ಈಗಿನ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದಂತೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿವೆ ಅನ್ನುವಂಥ ಪ್ರಶ್ನೆ. ಎಸ್, ಸರಿಯಾದ ಉತ್ತರ ಇದರಲ್ಲಿ 3 ಹೇಳಿಕೆಗಳು ಸರಿವೆಯಪ್ಪ. ಹಾಗಿದ್ರೆ ಈ ಒಂದು ಹೇಳಿಕೆ ತಪ್ಪೈತೆ ಸರ್, ಯಾವ್ದ್ರಿ ಅದು ಅಂತೀರಿ? ಇಲ್ಲಿ ಹೇಳ್ತೀನಿ ಕೇಳಿ. ಗ್ವಾಲಿಯರ್ ಕೋಟೆ ಭಾರತದ ಕೊರಳ ಹಾರಿನ ಮುತ್ತ, ಸರಿಯಾಗಿದೆ ಇದು. ಇದನ್ನು ಕಟ್ಟಿಸಿದವನು ಏನಿದಾನಲ್ಲ, ರಾಜ ಮಾನ್ ಸಿಂಗ್ ತನ್ನ ರಾಣಿ ಮೃಗನಯನಿಗಾಗಿ ಅದರೊಳಗೆ ಒಂದು ದೊಡ್ಡ ಅರಮನೆ ಕಟ್ಟಿಸಿರೋದು ಸರಿ ಇದೆ, ರೈಟ್ ಇದೆ. ಹೊರಭಾಗದ ಗೋಡೆಯಲ್ಲಿ 24ನೇ ತೀರ್ಥಂಕರ ಮಹಾವೀರನ ಮೂರ್ತಿ ಏನಿದೆ ಅಲ್ಲ, ಇದು ತಪ್ಪಾಗ್ತದೆ. ಹಾಗಿದ್ರೆ ಇಲ್ಲಿ ಇರ್ತಕ್ಕಂಥದ್ದು ಮೂರ್ತಿ ಯಾರ್ದು ಗೊತ್ತಾ? 1ನೇ ತೀರ್ಥಂಕರನಾಗಿರ್ತಕ್ಕಂಥ ಯಾರು? ಋಷಭನಾಥ ಅಥವಾ ಆದಿ ತೀರ್ಥಂಕರ. ಋಷಭನಾಥ ಇದನ್ನಲ್ಲ, ಆದಿನಾಥ ಅಂತ ಕರಿತೀವಲ್ಲ,
ಆತನ ಒಂದು ಮೂರ್ತಿಯನ್ನು ಅಲ್ಲಿ ಕೆತ್ತಲಾಗಿದೆ, ದೊಡ್ಡದಾಗಿರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥದ್ದು. ಗ್ವಾಲಿಯರ್ ಈಗಿನ ಮಧ್ಯಪ್ರದೇಶದಲ್ಲಿ ಸಿಗ್ತಾ ಹೋಗ್ತದ. ಸರಿಯಾದ ಉತ್ತರ 3 ಆಗ್ತದ. ಇಲ್ಲಿ ಹೇಳಿಕೆ 3 ತಪ್ಪಾಗ್ತದ. ಓಕೆ, ಮುಂದಿನ ಪ್ರಶ್ನೆ ಹೊಂದಿಸಿ ಬರೀರಿ. ಖಜುರಾಹೋ, ದಿಲ್ವಾರ್, ಕೊನಾರ್ಕ್, ಭುವನೇಶ್ವರ. ಹಾಗಿದ್ರೆ ಇಲ್ಲಿರ್ತಕ್ಕಂಥ ಪ್ರಸಿದ್ಧ ಒಂದು ದೇವಾಲಯಗಳು, ಅಲ್ಲಿ ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ದೇವಾಲಯಗಳಿವೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಇವನು ಕೇಳಿದ್ದಾರೆ ಪ್ರಶ್ನೆ. ಈ ಪ್ರಶ್ನೆ ಈ ಸರಿ ಭಾಳ ಚಾನ್ಸಸ್ ಇದೆ ಬರುವಂಥದ್ದು. ತುಂಬ ಕೇರ್ಫುಲ್ ಆಗಿ ನೋಡಬೇಕಿದೆ ನೀವು. ಖಜುರಾಹೋದಲ್ಲಿ ಯಾವ ದೇವಾಲಯ ಇದೆ? ಎಸ್, ಎಕ್ಸಾಕ್ಟ್ಲಿ ಖಂಡರಾಯ ಮಹಾದೇವ ದೇವಾಲಯ ಇದೆ. ದಿಲ್ವಾರದಲ್ಲಿ ಅಮೃತ ಶಿಲಾ ಮಂದಿರ ಇದೆ. ಕೊನಾರ್ಕದಲ್ಲಿ ಸೂರ್ಯ ದೇವಾಲಯ ಇದೆ. ಭುವನೇಶ್ವರದಲ್ಲಿ ಲಿಂಗರಾಜ ದೇವಾಲಯ ಇದೆ. ಇದು ನಿಮಗೆ ಕನ್ಫ್ಯೂಸ್ ಆಗಲಿ ಅಂತ ನೇರವಾಗಿಯೇ ಹೊಂಚಿಬಿಟ್ಟಿದ್ದೆ ನಾನು. ಸರಿಯಾದ ಉತ್ತರ ಇದಕ್ಕೆ ಎ ಆಗ್ತದೆ. ABCD ಏನು ಸೇಮ್ ಇದಾವಲ್ಲ, ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡ್ಬಿಡಿ, ಇದನ್ನು ಡೆಫಿನೆಟ್ಲಿ ಬರ್ತದೆ ಅನ್ನುವಂಥ ಸಾಧ್ಯತೆಗಳು ಇವೆ ಈ ಸರಿ. ಅಲ್ಲೆಲ್ಲೇ ಖಜುರಾಹೋದಲ್ಲಿ ಇವು, ದಿಲ್ವಾರದಲ್ಲಿ ಅಮೃತ, ಕೊನಾರ್ಕ್ ಸೂರ್ಯ, ಭುವನೇಶ್ವರ್ ಲಿಂಗರಾಜ ಸರಿಯಾಗಿರ್ತಕ್ಕಂಥದ್ದು. ಓಕೆ, ಮುಂದಿನ 5ನೇ ಪ್ರಶ್ನೆ. ಜೈಪುರ ನಗರವನ್ನು ಗುಲಾಬಿ ನಗರ ಅಂತೇಳಿ ಕರಿತಾ ಇದ್ದೀವಿ. ಹಾಗಿದ್ರೆ ಜೈಪುರದಲ್ಲಿ ಗುಲಾಬಿಯನ್ನು ಹೆಚ್ಚಾಗಿ ಬೆಳೀತಾರೆ ಸರ್, ಅದಕ್ಕಾಗಿಯೇ ಆ ಹೊಗಳಿಕೆಗೆ ಪಾತ್ರ ಆಗೈತೆ ಸರ್. ಆಯ್ಕೆಗಳು ನೋಡಿ. ಎ ಸರಿ, ಬಿ ತಪ್ಪು. ಬಿ ಸರಿ, ಎ ತಪ್ಪು. ಎ ಮತ್ತು ಬಿ ಎರಡೂ ಕೂಡ ಸರಿ ಇವೆ ಸರ್. ಎ ಮತ್ತು ಬಿ ಎರಡೂ ಕೂಡ ತಪ್ಪಿದೆ ಸರ್. ಯಾವ್ದು ಸರಿ ಇದೆ ಆಗಿದ್ರೆ? ಎಸ್, ಎಕ್ಸಾಕ್ಟ್ಲಿ ಎ ಸರಿ, ಬಿ ತಪ್ಪು. ಗುಲಾಬಿ ಪಿಂಕ್ ಸಿಟಿ ಅಂತ ಕರೆಯೋದು ಸರಿಯಾಗಿದೆ ಜೈಪುರ, ಆದರೆ ಅಲ್ಲಿ ಗುಲಾಬಿಯನ್ನು ಬರೆಯೋದಕ್ಕೆಲ್ಲ ಅದು ನಿಖರವಾಗಿರ್ತಕ್ಕಂಥ ಕಾರಣ ಅಲ್ಲ. ಅಲ್ಲಿಯ ಸ್ಟೋನ್ಸ್ ಅಂದರೆ ಕಲ್ಲುಗಳು ಏನಿದಾವಲ್ಲ ಅವು ಪಿಂಕ್ ಆಗಿ ಕಂಡು ಬರ್ತವೆ. ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಬಿಲ್ಡಿಂಗ್ಸ್ಗೂ ಆ ಕಲ್ಲನ್ನು ಬಳಸಿ ಕಟ್ಟಿರೋದ್ರಿಂದ ದೊಡ್ಡ ದೊಡ್ಡ ಒಂದು ಕಟ್ಟಡಗಳು ಪಿಂಕ್ ಅಂದರೆ ಗುಲಾಬಿ ಕಲರ್ ಕಂಡು ಬರ್ತಾ ಇದ್ದಾವೆ. ಹಾಗಾಗಿನೇ ಜೈಪುರದ ಹವಾಮಾಲ್ ನೋಡಿದರೆ ನೀವು ಚಿತ್ರವನ್ನು ಪಿಂಕ್ ಇದೆ, ಅದಕ್ಕೆ ಅದ್ರಲ್ಲಿ ಪಿಂಕ್ ಸಿಟಿ ಅಂತ ಕರೀತಾರೆ. ಬಿಟ್ರೆ ಗುಲಾಬಿಯನ್ನು ಜಾಸ್ತಿ ಬೆಳೀತಾರೆ ಅನ್ನೋ ಕಾರಣಕ್ಕೆ ಅಲ್ಲ. ಸರಿಯಾದ ಉತ್ತರ ಎ ಆಗ್ತದೆ. ಓಕೆ, ಮುಂದಿನ ಪ್ರಶ್ನೆ ಹೊಂದಿಸಿ ಬರೆಯಿರಿ. ನಳಂದ, ಚಿಕನಿ ಚಿತ್ರಗಳು, ಚಾಂದ್ ಬರ್ದಾಯಿ, ಗೀತ ಗೋವಿಂದ. ಇಲ್ಲಿ ನೋಡಿ, ನಾಜೂಕಿನ ಕಿರುಚಿತ್ರ, ಪೃಥ್ವಿರಾಜ್ ರಾಸೋ, ಜಯದೇವ ವಿದ್ಯಾಕೇಂದ್ರ. ಇದು ನೋಡ್ರಿ, ನಳಂದ ಅಂದ ತಕ್ಷಣ ನೀವು ಬರಬೇಕು, ಅದು ಒಂದು ವಿದ್ಯಾಕೇಂದ್ರ ಆಗಿತ್ತು, ನಳಂದ ವಿಶ್ವವಿದ್ಯಾಲಯ ಇತ್ತು. ಚಿಕನಿ ಚಿತ್ರಗಳು ಅಂದರೆ ಇವು ರಜಪೂತರ ನಾಜೂಕಿನ ಕಿರುಚಿತ್ರಗಳು. ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಶೋ ಬರೀತಾನೆ, ಗೀತ ಗೋವಿಂದ ಬರೆದವನು ಜಯದೇವ. ಎಸ್, ಸರಿಯಾದ ಉತ್ತರ ನೋಡಿಲಿ ನಳಂದ. ಎಗೆ ಡಿ ಆಯ್ಕೆ ಹೊಂದಿರೋದು ಯಾವುದು? ಸೊ ಇಲ್ಲೇ ಇದೆ, ಒಂದನೇದಕ್ಕೆ ಡಿ, ಇದು ಒಂದೇ ಇರೋದು. ಒಂದನೇದು ಡಿ ನಳಂದ, ಎರಡನೇದು ಎ ಚಿಕಣಿ ಚಿತ್ರ ನಾಜೂಕೆಂದು, 3 ಬಿ, 4 ಸಿ. ಎಸ್, ರಜಪೂತರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕನ್ನಡಿಯಂತಿರುವ ರಾಜಸ್ಥಾನ ರಾಜ್ಯದಲ್ಲಿಯೇ ಅತಿ ದೊಡ್ಡದಾಗಿರ್ತಕ್ಕಂಥ ಅರಮನೆ ಇರೋದು ಎಲ್ಲಪ್ಪ ಆಗಿದ್ರೆ? ಯಾವ ಒಂದು ಪ್ರದೇಶದಲ್ಲಿ ಆ ಒಂದು ವಾಸ್ತುಶಿಲ್ಪಕ್ಕೆ ಕನ್ನಡಿ ಅನ್ನುವಂತಿರುವಂಥ ರಾಜಸ್ಥಾನದ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಅರಮನೆ ಉದಯಪುರ ನಗರದಲ್ಲಿ ಕಂಡು ಬರ್ತಾ ಇದೆ. ಓಕೆ, ಮುಂದಿನ ಪ್ರಶ್ನೆ. ಮಹಮ್ಮದ್ ಗೋರಿಯ ವಿರುದ್ಧ ತರೈನ್ ಕದನ ಏನು ನಡೀತಾವಲ್ಲ, 2 ನಡೀತವೆ. ತರೈನ್ ಕದನ, ಆ ತರೈನ್ ಕದನದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಚೌಹಾಣರ ಪ್ರಸಿದ್ಧ ದೊರೆ ಯಾರಪ್ಪ ಆಗಿದ್ರೆ? ಇದು ಪ್ರಶ್ನೆ ಆಗ್ತದೆ. 2ನೇ ಪೃಥ್ವಿರಾಜ್ ಚೌಹಾಣ್, ಧರ್ಮಪಾಲ, 3ನೇ ಪೃಥ್ವಿರಾಜ್ ಚೌಹಾಣ್, ರಾಣ ಸಂಗ್ರಾಮ. ಯಾರು? ಆಯ್ಕೆಗಳನ್ನು 4 ಕೂಡ 1ನೇ ಪೃಥ್ವಿರಾಜ್, 2ನೇ ಪೃಥ್ವಿರಾಜ್, 3ನೇ ಪೃಥ್ವಿರಾಜ್, 4ನೇ ಪೃಥ್ವಿರಾಜ್ ಅಂತ ಕೊಡೋನಿದೆ. ಏನೋ ಸ್ವಲ್ಪ ಕನ್ಫ್ಯೂಸ್ ಮಾಡಿ, ಇರಲಿ, ಭಾಳ ಕನ್ಫ್ಯೂಸ್ ಬೇಡ ಅಂತ. ಸರಿಯಾದಂಥ ಉತ್ತರ ಯಾರು ಗೊತ್ತಾ? 3ನೇ ಪೃಥ್ವಿರಾಜ್ ಚೌಹಾಣ್. ಎಸ್, ಇನ್ನೊಂದು ಪ್ರಶ್ನೆ ಏನು ಗೊತ್ತಾ? ಈ ಚಿತ್ರದುರ್ಗ ಕೋಟೆ ಇದೆಯಲ್ಲ, ಚಿತ್ರದುರ್ಗ, ಈ ಚಿತ್ರದುರ್ಗ ಕೋಟೆಯಲ್ಲಿ ಹೈದರ್ ಅಲಿ ವಿರುದ್ಧ ಹೋರಾಟ ಮಾಡಿರ್ತಕ್ಕಂಥ ಮದಕರಿ ನಾಯಕ ಅಂತ ಗೊತ್ತಿದೆ ನಮಗೆ. ಮದಕರಿ ನಾಯಕ ಆಗಿದ್ರೆ ಅವನು ಎಷ್ಟನೇ ಮದಕರಿ ನಾಯಕ ಗೊತ್ತಾನ ಯಾರಿಗಾರ? ಸೊ ಕಮೆಂಟ್ ಮಾಡಿರಿ. ಅವನು ಎಷ್ಟನೇ ಮದಕರಿಯ ನಾಯಕ ಹೈದರ್ ಅಲಿಯ ವಿರುದ್ಧ ಹೋರಾಟವನ್ನು ಮಾಡ್ತಾನೆ? ಅದು ಕೂಡ ಭಾಳ ಇಂಪಾರ್ಟೆಂಟು ಪ್ರಶ್ನೆ ಆಗಿದೆ. ಐ ಥಿಂಕ್ KS ಪ್ರಿಲಿಮ್ಸಲ್ಲೇನೋ ಪ್ರಶ್ನೆ ಆಗಿರ್ತಕ್ಕಂಥದ್ದು ಇದು, ಎಷ್ಟನೇ ಮದಕರಿ ನಾಯಕ ಅಂತ. ಕಮೆಂಟ್ ಈಗ ಮಾಡಿರಿ, ನಾನು ಆನ್ಸರ್ ಹೇಳೇ ಬಿಡ್ತೀನಿ, ಯಾಕಂದ್ರೆ ಇದಕ್ಕೆ ಮತ್ತೊಂದು ವಿಡಿಯೋದಲ್ಲಿ ಹೇಳಕ್ಕೆ ನೆನಪಾಗಲ್ಲ. ಎಸ್, ಎಕ್ಸಾಕ್ಟ್ಲಿ 5ನೇ ಮದಕರಿ ನಾಯಕನಾಗಿದ್ದಾನೆ. 5ನೇ ಮದಕರಿ ನಾಯಕ ಅವನು ಹೈದರ್ ಅಲಿಯ ವಿರುದ್ಧ ಹೋರಾಟ ಮಾಡ್ತಾನೆ. ಓಕೆ, ಕಟ್. ಮುಂದಿನ ಪ್ರಶ್ನೆ ಗಮನಿಸಿ. 3ನೇ ಪೃಥ್ವಿರಾಜ್ ಚೌಹಾಣನು ಪಾಲರ ಅತ್ಯಂತ ಸುಪ್ರಸಿದ್ಧ ದೊರೆ. ಈತ ಮಹಮ್ಮದ್ ಗೋರಿಯ ಜೊತೆ ತರೈನ್ ಕದನಗಳನ್ನು ಮಾಡ್ತಾನೆ. ಈ ತರೈನ್ ಕದನಗಳು 1190ರಲ್ಲಿ ಮೊದಲನೇದು, 2ನೇ ತರೈನ್ ಕದನ 1191ರಲ್ಲಿ ನಡೀತವೆ. ಚಾಂದ್ ಬರ್ದಾಯಿ ಬರೆದಿರ್ತಕ್ಕಂಥ ಪೃಥ್ವಿರಾಜ್ ರಾಶೋ ಏನಿದೆ ಅಲ್ಲ, ಈ ಒಂದು 3ನೇ ಪೃಥ್ವಿರಾಜ್ ಚೌಹಾಣನ ಪರಾಕ್ರಮವನ್ನು ವರ್ಣಿಸುತ್ತವೆ. ಹಾಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು? ಎಸ್, ಕಮೆಂಟ್ ಮಾಡಿ.
2 ಹೇಳಿಕೆಗಳು ಸರಿಯಾಗಿವೆ ಅಷ್ಟೇ. ಎರಡೇ ನೋಡ್ಲಿಕ್ಕೆ 4 ಸರಿಯಾಗಿವೆ ಅಂತ ಅನ್ಸುತ್ತೆ ನೋಟಕ್ಕೆ ಮಾತ್ರ. ನೋಡಿಲಿ, 3ನೇ ಪೃಥ್ವಿರಾಜ್ ಚೌಹಾಣನು ಪಾಲರ ಅಲ್ಲ, ಬದಲಾಗಿ ಚೌಹಾಣರ ಅವನು ಅಲ್ವಾ. ಚೌಹಾಣರ ಒಬ್ಬ ಪ್ರಸಿದ್ಧ ದೊರೆ ಅವನು, ಹಾಗಾಗಿ ಆತ ಪಾಲ ವಂಶದವನು ಅಲ್ಲ, ಅಲ್ಲಿ ತಪ್ಪಾಗ್ತದೆ. ಈತ ಮೊಹಮ್ಮದ್ ಗೋರಿ ಜೊತೆ ಹೌದು ಮಾಡ್ತಾನೆ, 2 ಯುದ್ಧ ಮಾಡ್ತಾನೆ. ತರೈನ್ ಒಂದನೇದು 1190 ಅಲ್ಲ, 1191, 1192 ಎರಡನೇದು ಅಲ್ವಾ. ಸೊ 1ನೇ ಯುದ್ಧ, ಇದು 2ನೇ ಯುದ್ಧ. ಹಾಗಾಗಿ ಈ ಹೇಳಿಕೆ ತಪ್ಪಾಗುತ್ತೆ. ಇಲ್ಲಿ 90 ಕೊಟ್ಟಾರೆ ಇವರು, 91 ಕೊಟ್ಟಾರೆ. 1ನೇದು 91ರಾಗ, 2ನೇದು 92ರಲ್ಲಿ ನಡೀತದ. ಸೊ ಆಮೇಲೆ ಚಾಂದ್ ಬರ್ದಾಯಿ ಬರ್ದಿರ್ತಕ್ಕಂಥ ಪೃಥ್ವಿರಾಜ್ ರಹಸ್ಯ ಈತನ ಪರಾಕ್ರಮ ಸರಿಯಾಗಿದೆ. ಹಾಗಾಗಿ 1 ತಪ್ಪಾಗುತ್ತೆ, 2 ಮತ್ತು 4 ರೈಟ್ ಇದಾವೆ. ಓಕೆ, ಸರಿ. ಬನ್ನಿ, ಜೈನ ಪಂಡಿತರಾಗಿರ್ತಕ್ಕಂಥ ಹೇಮಚಂದ್ರ ಇದ್ದಾನೆ, ಆತನ ಕೃತಿ ಮತ್ತು ಭಾಷೆಯನ್ನು ತಿಳಿಸಿ. 2 ಪ್ರಶ್ನೆಗಳು ಒಂದರಲ್ಲೇ. ದೇಸಿ ನಾಮಮಾಲ ಅನ್ನುವಂಥ ಕೃತಿ ಬರೆದ, ಅದು ಪ್ರಾಕೃತ ಭಾಷೆ. ದೇಸಿ ನಾಮಮಾಲ ಅಂತ ಕೃತಿ ಬರೆದ, ಅದು ಸಂಸ್ಕೃತ ಭಾಷೆ. ಮಹಾವೀರ ಚರಿತೆ ಸಂಸ್ಕೃತ ಭಾಷೆ, ಮಹಾವೀರ ಚರಿತೆ ಪ್ರಾಕೃತ ಭಾಷೆ. ಎಸ್, ಸರಿಯಾದ ಉತ್ತರ ಎ ಆಗ್ತದೆ. ದೇಸಿ ನಾಮಮಾಲ ಹೇಮಚಂದ್ರನ ಕೃತಿಯಾಗಿದೆ, ಅದು ಪ್ರಾಕೃತ ಭಾಷೆಯಲ್ಲಿದೆ. ಓಕೆ, ಮುಂದಿನ ಪ್ರಶ್ನೆ. ಚಾಂದೇಲರ ಮನೆತನದಲ್ಲಿರ್ತಕ್ಕಂಥ ಭವಭೂತಿ ಅದರಲ್ಲ, ಈತ ಸಂಸ್ಕೃತದಲ್ಲಿ ಒಂದು ಕಾವ್ಯ ಬರೀತಾನೆ. ಆ ಕಾವ್ಯ ಯಾವುದು ಅನ್ನುವಂಥದ್ದು ಪ್ರಶ್ನೆಯಲ್ಲಿ. ಭವಭೂತಿಯ ಸಂಸ್ಕೃತದಲ್ಲಿ ಬರೆದ ಕಾವ್ಯ ಮಾಲತಿ ಮಾಧವ, ಉತ್ತರ ರಾಮಚರಿತೆ, ಮಹಾವೀರ ಚರಿತೆ, ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಮೇಲಿನ ಎಲ್ಲ. ಈ ಎಲ್ಲ ಕಾವ್ಯಗಳನ್ನು ಕೂಡ ಆತ ಸಂಸ್ಕೃತದಲ್ಲಿ ಬರೆದಿದ್ದಾನೆ, ಹಾಗಾಗಿ ಮೇಲಿನ ಎಲ್ಲವೂ ಆಗ್ತದೆ. ಬರ್ರಿ, ಮುಂದಿನ ಪ್ರಶ್ನೆ. ಚಿತ್ತೋಡಗಡ ಏನಿದೆ ಅಲ್ಲ, ಚಿತ್ತೋಡಗಡದ ಪ್ರಖ್ಯಾತ ವಿಜಯ ಸ್ತಂಭ ಇದೆ ಅಲ್ಲಿ ಚಿತ್ತೋಡಗಡದಲ್ಲಿ. ಹಾಗಿದ್ರೆ ಆ ವಿಜಯ ಸ್ತಂಭ ಯಾರ ಕೊಡುಗೆ, ಯಾರು ಸ್ಥಾಪನೆ ಮಾಡಿಸಿದ್ದ ಅದನ್ನ ನೋಡಿ. ರಾಣ ಕುಂಭ, ರಾಣ ಸಂಗ್ರಾಮ್, ಕೊಮ್ಮಣ್ಣ, ಪೃಥ್ವಿರಾಜ್ ಚೌಹಾಣ್. ಸರಿಯಾದ ಉತ್ತರ ರಾಣ ಕುಂಭ. ರಾಣ ಕುಂಭನಿಗೆ ಸಂಬಂಧಿಸಿದ್ದು ಆ ಒಂದು ವಿಜಯ ಸ್ತಂಭ ಚಿತ್ತೋಡದ್ದು, ವಿಜಯದ ನೆನಪಿಗಾಗಿ ಸ್ಥಾಪನೆ ಮಾಡಿದ್ದು. ಮುಂದಿನ ಪ್ರಶ್ನೆ ನೋಡಿ. ಆ ಒಂದು ಮನೆತನಗಳು ಯಾವುದು, ರಜಪೂತರ ಮನೆತನಗಳು, ಅವುಗಳ ಸ್ಥಾಪಕರುಗಳು. ಸೋಲಂಕಿಗಳು, ಗೋಡ್ವಾಲರು, ಪಾರಮಾರರು, ಪಾಲರು. ಉಪೇಂದ್ರ ಕೃಷ್ಣರಾಜ, ಧರ್ಮಪಾಲ, ಮೂಲರಾಜ, ಚಂದ್ರದೇವ. ಹಾಗಿದ್ರೆ ಯಾರು ಸರಿಯಾದಂಥ ಉತ್ತರವನ್ನು ನೀವು ಈಗ ಕಂಡ್ಕೋಬೇಕು. ಸರಿಯಾದ ಉತ್ತರ ನಾನು ಹೊಂದಿಸ್ತಾ ಹೋಗ್ಬಿಡ್ತೇನೆ. ಸೋಲಂಕಿಗಳು ಅಂದ ತಕ್ಷಣ ನೀವು ಮೂಲರಾಜ, ಸೋಲಂಕಿಗಳ ಮೂಲರಾಜ ಅದನ್ನು ಸ್ಥಾಪನೆ ಮಾಡ್ತಾನೆ. ಈಗ ಗುಹಡ್ವಾಲರು ಚಂದ್ರದೇವ ಅನ್ನುವಂಥವನು ಅದನ್ನು ಸ್ಥಾಪನೆ ಮಾಡ್ತಾನೆ. ಪಾರಮಾರರಲ್ಲಿ ಏನಿದಾನಲ್ಲ ಅದು ಉಪೇಂದ್ರ ಕೃಷ್ಣ ರಾಜ ಅನ್ನುವಂಥವನು, ಪಾಲರು ಧರ್ಮಪಾಲ. ಹಾಗಿದ್ರೆ ಇದನ್ನು ಹೊಂದಿಕೆ ಆಗ್ತಕ್ಕಂಥ ಹೇಳಿಕೆ ಸರಿಯಾಗಿ 3ನೇದು ಇದಕ್ಕೆ ಸರಿ ಹೊಂದಿಕೆ ಇದೆ. ಓಕೆ, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ. ಅರಬ್ ಪ್ರವಾಸಿಗನಾಗಿರ್ತಕ್ಕಂಥ ಸುಲೇಮಾನ್ ಏನಿದಾನಲ್ಲ, ಈತ ಒಂದು ವಾಕ್ಯವನ್ನು ಹೇಳಿದ ನೋಡಿ. ಇಲ್ಲಿ ಒಬ್ಬನನ್ನ ಕುರಿತು ಹೊಗಳಿದ್ದಾನೆ ಈತ. ಏನು, ಈತ ಘನವಂತ ದೊರೆ, ಅರಬ್ಬರ ಶತ್ರು, ಒಳ್ಳೆಯ ಅಶ್ವದಳವುಳ್ಳವನಾಗಿದ್ದನು ಎಂದು ಯಾವ ದೊರೆಯನ್ನ ಉದ್ದೇಶಿಸಿ ಈತ ಹೇಳಿದ್ದಾನೆ ಅಂತಕ್ಕಂಥ ಪ್ರಶ್ನೆ. ಚಂದ್ರದೇವ, ಮಿಹಿರ ಭೋಜ, ರಾಣ ಸಂಗ್ರಾಮ್, ಧರ್ಮಪಾಲ. ಬಹಳ ಇಂಪಾರ್ಟೆಂಟ್ ಇದು. ಮಿಹಿರ ಭೋಜನನ ಕುರಿತು ಹೇಳಿದ್ದಾನೆ, ಪ್ರಶ್ನೆ ಬರುವಂತ ಸಾಧ್ಯತೆ ಇವೆ. ಓಕೆ, ಮಿಹಿರ ಭೋಜನನ ಕುರಿತು ಈ ರೀತಿ ಆತ ಹೇಳ್ತಾ ಹೋಗ್ತಾನೆ ಸುಲೇಮಾನ್. ಅರಬ್ ಪ್ರವಾಸಿ, ಅದನ್ನು ನೆನಪಿರ್ಲಿ, ಯಾವ ದೇಶ ಅಂತಕ್ಕಂಥದ್ದು ನೆನಪಿರ್ಬೇಕು ನಿಮಗೆ. ಯಾವ ಯಾವ ಯಾತ್ರಿಕರು, ಈ ಪಾಯಿಯಾನ ಮತ್ತು ನಮ್ಮ ವೇನ್ಸ್ತಾಂಗ್ ಎಲ್ಲ ಬೌದ್ಧ ಚೀನಿ ಯಾತ್ರಿಕರು ಇವರು. ಓಕೆ, ಆಮೇಲೆ ಇವರು ಇದರಲ್ಲಿ ನೋಡ್ರಿ, ಶ್ರೀ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಬರ್ತಾರಲ್ಲ, ಡೊಮಿಂಗೋ ಪಯಾಜು, ಬರ್ಬೋಜು, ಇವರು ಇಲ್ಲಿ ಯಾರು ಅಂತಕ್ಕಂಥದ್ದು. ಈ ಎಲ್ಲ ಒಂದು ವಿಜಯನಗರ ಸಾಮ್ರಾಜ್ಯದಲ್ಲಿ ತುಂಬಾ ಜನ ಬರ್ತಾರೆ ಪ್ರವಾಸಿಗರು. ಅವರೆಲ್ಲ ಒಂದ್ ಕಡೆ ಪಟ್ಟಿ ಮಾಡ್ಕೊಂಡು ಅವರ ದೇಶವನ್ನ ಮತ್ತು ಅವ್ರು ಹೇಳಿರ್ತಕ್ಕಂಥ ಒಂದು ವಾಕ್ಯವನ್ನ ಪಟ್ಟಿ ಮಾಡ್ಕೊತ ಹೋದ್ರೆ ಎಲ್ಲ ಒಂದ್ ಕಡೆ ನಮಗೆ ಸುಲಭ ಆಗುತ್ತೆ ಪ್ರಶ್ನೆ ಬಂದಾಗ ಹಾಕ್ಲಿಕ್ಕೆ. ಮುಂದಿನ ಪ್ರಶ್ನೆ. ಬಪ್ಪರಾವಲ್ ಎಂಬ ಬಿರುದನ್ನ ಧರಿಸಿದ ದೊರೆ ಯಾರಪ್ಪ ಮತ್ತು ಆತ ಯಾವ ವಂಶದ ದೊರೆ ಅಂತ ಇಲ್ಲಿ ಕನ್ಫ್ಯೂಸ್ ಮಾಡಿದ್ದೇವೆ ಸ್ವಲ್ಪ ನಾವು. ಕೊಮ್ಮಣ್ಣ ಗುಹಿಲರ ದೊರೆ, ರಾಣಕುಂಭ ಗುಹಿಲರ ದೊರೆ, ಕೊಮ್ಮಣ್ಣ ಚಂದೇಲರ ದೊರೆ, ರಾಣಕುಂಭ ಚಂದೇಲರ ದೊರೆ. ಹಾಗಿದ್ರೆ ಯಾರು ಈ ಬಪ್ಪರಾವಲ್ ಅಂತ ಬಿರುದು ಧರಿಸಿದ್ರು? ಸರಿಯಾದ ಉತ್ತರ ಕೊಮ್ಮಣ್ಣ. ಮತ್ತು ಆತ ಯಾವುದಂದ್ರೆ ಗುಹಿಲರ ದೊರೆಯಾಗಿದ್ದ. ಕೊಮ್ಮಣ್ಣನಿಗೆ ಬಪ್ಪರಾವಲ್ ಅಂತ ಇತ್ತು. ಮುಂದಿನ ಪ್ರಶ್ನೆ. ಕೆಳಗಿನ ಯಾರನ್ನ 100 ಕದನಗಳ ವೀರ ಅಂತೇಳಿ ನಾವು ಕರಿತಾ ಹೋಗ್ತೇವೆ? ಡಂಗ, ರಾಣ ಸಂಗ್ರಾಮ್,
ಕುಂಭ, ರಾಣಾ ಪ್ರತಾಪ್. ಯಾರನ್ನ ನಾವು 100 ಕದನಗಳ ವೀರ ಅಂತ ಕರಿತೀವಿ ಅಂದರೆ ರಾಣಾ ಸಂಗ್ರಾಮ್ ಅಂತ ಏನಿದಾರಲ್ಲ ಈತನನ್ನು ನಾವು 100 ಕದನಗಳ ವೀರ ಅಂತ ಕರಿತಾ ಹೋಗ್ತೀವಿ. ಈತನ ಒಂದು ದೇಹದಲ್ಲಿ ಸುಮಾರು 80 ಯುದ್ಧದ ಗಾಯದ ಗುರುತುಗಳಿದ್ವಂತೆ, ಕಲೆಗಳು, ಯುದ್ಧ ಕಲೆಗಳು. ಓಕೆ, ಇಲ್ಲಿ ಬಂತು ನೋಡ್ರಿ. ರಾಣಾ ಕುಂಭನು ರಾಜ್ಯದ ಭದ್ರತೆಗಾಗಿ 32 ಕೋಟೆಗಳನ್ನು ಕಟ್ಟಿಸಿದ್ದನು, ಸರಿಯಾಗಿದೆ. ಚಿತ್ತೋಡಗಡ ಪ್ರಖ್ಯಾತ ವಿಜಯ ಸ್ತಂಭವು ಈ ರಾಣಾ ಕುಂಭನ ಒಂದು ಕೊಡುಗೆಯಾಗಿದೆ. ಈ ರಾಣಾ ಕುಂಭನನ್ನ 100 ಕದನಗಳ ವೀರ ಅಂತೇಳಿ ನಾವು ಕರಿತೀವಿ. ಈತನ ದೇಹದಲ್ಲಿ ಸುಮಾರು 80 ಯುದ್ಧದ ಗಾಯಗಳಿದ್ದವು. ಹಾಗಿದ್ರೆ ಇಲ್ಲಿ ಹೇಳಿಕೆಗಳು ಎಷ್ಟು ಸರಿ ಇವೆ? ಸರಿಯಾದ ಹೇಳಿಕೆಗಳು 2. ಇವಾಗ ತಾನೇ ನಾನು ಒಂದು ಪ್ರಶ್ನೆ ಹೇಳಿದ್ದೀನಿ ಅಲ್ಲಿ ಮುಂದೆ. ಈ 2 ಹೇಳಿಕೆಗಳು ಸರಿ ಇವೆ. ಏನಂದ್ರೆ ರಾಣಾ ಕುಂಭ 32 ಕೋಟೆ ಕಟ್ಟಿಸ್ತಾನೆ ರಾಜ್ಯದ ಭದ್ರತೆಗೆ, ಮತ್ತು ಆತನೇ ಒಂದು ಪ್ರಖ್ಯಾತ ವಿಜಯ ಸ್ತಂಭವನ್ನು ಕೂಡ ಆತ ಕಟ್ಟಿಸ್ತಾನೆ. ಅದಾದ್ಮೇಲೆ ಈತನನ್ನ 100 ಕದನಗಳ ಸಿಂಹ ಅನ್ನಲ್ಲ ನಾವು, ಯಾಕಂದ್ರೆ ಇದು ರಾಣಾ ಸಂಗ್ರಾಮ್. ಯಾರು? ರಾಣಾ ಸಂಗ್ರಾಮ್ ಅಂತ ಏನಿದ್ನಲ್ಲ, ರಾಣಾ ಸಂಗ್ರಾಮನಿಗೆ ನಾವು 100 ಕದನಗಳ ವೀರ ಅಂತ ಕರಿತೀವಿ, ಮತ್ತು ಆ ರಾಣಾ ಸಂಗ್ರಾಮನ ದೇಹದಲ್ಲಿ 80 ಯುದ್ಧ ಕಲೆಗಳು ಇದ್ವು ಅಂತಕ್ಕಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಇವೆರಡು ತಪ್ಪಾಗ್ತವೆ, ರಾಣಾ ಕುಂಭನಿಗೆ ಸಂಬಂಧಿಸಿಲ್ಲ ಇವೆರಡು. ಸರಿಯಾದ ಉತ್ತರ 2 ಹೇಳಿಕೆಗಳು ಸರಿ. ಓಕೆ, ಮುಂದಿನ ಪ್ರಶ್ನೆ ನೋಡ್ರಿ. ಚಂದೇಲರ ವಂಶಕ್ಕೆ ಸಂಬಂಧಿಸಿರುವಂಥ ಹೇಳಿಕೆಗಳನ್ನು ಗಮನಿಸಿರಿ. ಚಂದೇಲರ ವಂಶಕ್ಕೆ, ಈ ಚಂದೇಲರ ವಂಶದ ಸ್ಥಾಪಕ ನನ್ನುಕ, ಈತ ಡಂಗ ಈ ವಂಶದ ಒಂದು ಪ್ರಸಿದ್ಧ ಅರಸನಾಗಿದ್ದ. ಡಂಗ ದೊರೆಗೆ ಮಹಾರಾಜಾದಿರಾಜ ಅನ್ನುವಂಥ ಬಿರುದಿತ್ತು. ಇವನ ಒಂದೊಂದು ಆಸ್ಥಾನದಲ್ಲಿ ಬಹುಭೂತಿ ಅನ್ನುವಂಥವನಿದ್ದ. ಇವನು ಸಂಸ್ಕೃತದಲ್ಲಿ ಮಾಲತಿ ಮಾಧವ ಮತ್ತು ಉತ್ತರ ರಾಮಚರಿತೆ ಅನ್ನುವಂಥ ಕಾವ್ಯಗಳನ್ನ ಬರೆದ. ಹೇಗಿದ್ರೆ ಇದರಲ್ಲಿ ಎಷ್ಟು ಹೇಳಿಕೆಗಳು ಸರಿವೆ? ಸರಿಯಾದ ಉತ್ತರ 4 ಹೇಳಿಕೆಗಳು ಸರಿ ಆಗ್ತವೆ. ಇವೆಲ್ಲವೂ ಕೂಡ ಸರಿಯಾದ ಹೇಳಿಕೆಗಳೇ ಆಗಿವೆ. ಮುಂದಿನ ಒಂದು ಪ್ರಶ್ನೆ. ಹೇಮಚಂದ್ರ ಅನ್ನುವಂಥ ಕವಿ ಇದ್ದ. ಆತ ರಚಿಸಿರುವಂಥ ಕೃತಿ ಯಾವುದಾಗಿದ್ರೆ? ಪೃಥ್ವಿರಾಜ ವಿಜಯ, ಉತ್ತರ ರಾಮಚರಿತೆ, ಮಹಾವೀರ ಚರಿತೆ, ಕುಮಾರಪಾಲ ಚರಿತೆ. ಸರಿಯಾದ ಉತ್ತರ ಕುಮಾರಪಾಲ ಚರಿತ ಅನ್ನುವಂಥ ಕೃತಿನ ಹೇಮಚಂದ್ರ ಬರೀತಾನೆ. ಓಕೆ, ಮುಂದಿನ ಪ್ರಶ್ನೆ. ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಿಸಿದ್ದ ಕೀರ್ತಿ ಗೂರ್ಜರ ಪ್ರತಿಹಾರರ ಈ ದೊರೆಗೆ ಸಲ್ಲುತ್ತದೆ. ಯಾವ ದೊರೆ, ಯಾವ ಗೂರ್ಜರ ಪ್ರತಿಹಾರರ ದೊರೆ ಅರಬ್ಬರ ದಂಡಯಾತ್ರೆಯಿಂದ ಭಾರತವನ್ನು ರಕ್ಷಣೆ ಮಾಡ್ತಾನಪ್ಪ? ನಾಗಭಟ್ಟ, ಭೋಜ, ಧರ್ಮಪಾಲ, ಪೃಥ್ವಿರಾಜ. ಯಾವ ದೊರೆ? ಸರಿಯಾದ ಉತ್ತರ ಇದಕ್ಕೆ ನಾಗಭಟ್ಟ ಆಗ್ತಾನೆ. ನಾಗಭಟ್ಟ ಈ ಅರಬ್ಬರ ಒಂದು ದಂಡಯಾತ್ರೆಯನ್ನು ಮೆಟ್ಟಿ ನಿಂತು ಭಾರತವನ್ನು ರಕ್ಷಣೆ ಮಾಡ್ತಾನೆ ಮೊಟ್ಟ ಮೊದಲಿಗೆ. ಓಕೆ, 21ನೇ ಪ್ರಶ್ನೆ ನೋಡಿ. ಭಾರತದ ಪ್ರತಿಷ್ಠಿತ ನಗರವಾಗಿರ್ತಕ್ಕಂಥ ಕನೋಜವನ್ನು ವಶಪಡಿಸಿಕೊಂಡಿದ್ದ ಗೂರ್ಜರ ಪ್ರತಿಹಾರರ ಶ್ರೇಷ್ಠ ದೊರೆ ಯಾರು? ಕನೋಜನ ಯಾವ ಒಬ್ಬ ದೊರೆ ಇಲ್ಲಿ ವಶಪಡಿಸಿಕೊಂಡ ಅಂದ್ರೆ ನಾಗಭಟ್ಟ, ರಾಣಾ ಸಂಗ್ರಾಮ್ ಮತ್ತೆ ರಾಣಾ ಕುಂಭ, ಮಿಹಿರ ಭೋಜ. ಸರಿಯಾದ ಉತ್ತರ ಮಿಹಿರ ಭೋಜ ಏನಿದಾರಲ್ಲ ಈತ ಒಂದು ಆ ಕನೋಜವನ್ನ ವಶಪಡಿಸಿಕೊಳ್ತಾನೆ. ಮುಂದಿನ ಪ್ರಶ್ನೆ. ಪಾಲರ ಆಡಳಿತವನ್ನು ಕೊನೆಗಳಿಸಿ ಸೇನಾ ಅನ್ನುವಂಥ ವಂಶದ ಆಳ್ವಿಕೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ಕರ್ನಾಟಕ ಮೂಲದ ದೊರೆ ಕೇಳಿದ್ದಾರೆ ಇಲ್ಲಿ. ಕರ್ನಾಟಕದ ಮೂಲದ ದೊರೆ ಯಾರು ಅಂತ? ವಿಕ್ರಮಾದಿತ್ಯ, 2ನೇ ಪುಲಿಕೇಶಿ, ವಿಜಯಸೇನ, ವಿನಯಾದಿತ್ಯ. ಎಸ್, ಸರಿಯಾದ ಉತ್ತರ ವಿಜಯಸೇನ. ಎಸ್, ವಿಜಯಸೇನ ಏನಿದಾನಲ್ಲ ಇವನು ಒಂದು ಪಾಲರ ಒಂದು ಆಡಳಿತ ಇತ್ತಲ್ಲ ಅದನ್ನು ಕೊನೆಗಳಿಸಿ ಸೇನಾ ಅನ್ನುವಂಥ ವಂಶವನ್ನು ಅವಾಗ ಸ್ಥಾಪನೆ ಮಾಡಿದ್ದಂತೆ. ಓಕೆ, ಮುಂದಿನ ಪ್ರಶ್ನೆ. ಹೊಂದಿಸಲಾದ ಸರಿಯಾದ ಆಯ್ಕೆಯನ್ನು ಗುರುತಿಸಿ. ಪ್ರತಿಹಾರರು, ಪಾಲರು, ಚವ್ಹಾಣರು, ಗುಹಿಲರು. ಅದಕ್ಕೆ ಸಂಬಂಧಿಸಿದ ಪ್ರಸಿದ್ಧ ಅರಸರುಗಳು: ಪೃಥ್ವಿರಾಜ್, ಭೋಜ, ಧರ್ಮಪಾಲ, ರಾಣಾ ಸಂಗ್ರಾಮ. ಓಕೆ, ಪ್ರತಿಹಾರರು ಅಂದ ತಕ್ಷಣ ಅದರಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥವ್ನು ಯಾರಂದ್ರೆ ಭೋಜ ದೊರೆ. ಹಾಗೆ ಪಾಲರು ಅಂದರೆ ಧರ್ಮಪಾಲ ಬರ್ತಾನೆ. ಚವ್ಹಾಣರು ಪೃಥ್ವಿರಾಜ್ ಚವ್ಹಾಣ. ಗುಹಿಲರು ರಾಣಾ ಸಂಗ್ರಾಮ. ಏನು ಈ ರಾಣಾ ಸಂಗ್ರಾಮ ಮತ್ತು ರಾಣಾ ಕುಂಭ ಬರ್ತಾರಲ್ಲ ಇವರೆಲ್ಲರೂ ಕೂಡ ಇವರು ಪ್ರಸಿದ್ಧ ಗುಹಿಲರ ವಂಶಕ್ಕೆ ಸಂಬಂಧಿಸಿದರು. ಇದಕ್ಕೆ ಹೊಂದಿಕೆ ಆಗ್ತಕ್ಕಂಥ ಹೇಳಿಕೆ 1, B, 2, B. ಓಕೆ, ಇಲ್ಲಿದೆ ನೋಡಿ 3ನೇ ಹೇಳಿಕೆ ಸರಿ ಆಗುತ್ತೆ, ಸರಿಯಾದಂಥ ಉತ್ತರ. ಓಕೆ, ಇಷ್ಟ ಆಗಿತ್ತು ಇವತ್ತಿನ ತರಗತಿ. ಐ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಭಾವಿಸಿದ್ದೇನೆ. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫೈ ಆಗಿರಿ. ವಿಡಿಯೋ ಲೈಕ್ ಮಾಡಿ, ಈ ವಿಡಿಯೋ ಕೂಡ ಇನ್ನೊಬ್ರಿಗೆ ಶೇರ್ ಮಾಡೋದ್ರ ಮುಖಾಂತರವಾಗಿ ಹೆಚ್ಚು ಜನರಿಗೆ ಅದನ್ನು ತಲುಪಿಸಿ ಯೂಸ್ ಆಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ, ಟಾಟಾ, ಬಾಯ್, ಟೇಕ್ ಕೇರ್, ಶುಭ ದಿನ.